ನಮಸ್ಕಾರ ರೀ ಎಲ್ಲ ನಮ್ಮ ಉತ್ತರ ಕರ್ನಾಟಕ ರೈತ ಬಾಂಧವರಿಗೆ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಮಹೀಂದ್ರ ಕಂಪ್ನಿಯವರ ಹೊಸ ಟ್ರ್ಯಾಕ್ಟರ್ ಲಾಂಚ್ ಮಾಡ್ಯಾರು 585 DI ಅಂತ ಹೇಳಿ. ಇದ್ರ ಬದಲ ಮಾಹಿತಿ ಕೊಡ್ತೀನಿ ಕೇಳ್ರಿ. ಇದ್ರೊಳಗೆ AI ಟೆಕ್ನಾಲಜಿ ಬಂದೈತಿ. ಅದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ ಹೊಲ ಏನೇ ಕೆಲಸ ಮಾಡುವಾಗ ಟ್ರ್ಯಾಕ್ಟರ್ ಬದಲ ನಿಮಗೆ ಯಾವುದೇ ರೀತಿ ಮಾಹಿತಿ ತಿಳಿಲಿಲ್ಲ ಅಂತಂದ್ರೆ ಕೇಳಿದ್ರ ಅದು ಇಂಗ್ಲಿಷ್ ಕನ್ನಡ ಹಿಂದಿ ಒಳಗೆ 3 ಭಾಷೆ ಒಳಗೆ ಅದು ನೀವು ಅದ್ರ ಜೊತೆ ಮಾತಾಡ್ಬೋದು. ಯಾವ ರೀತಿ ये हमारा जो ट्रैक्टर है ನಮ್ಮ ಈ ಟ್ರ್ಯಾಕ್ಟರ್ ಏನಿದೆ ಇದು ಮಾತಾಡುತ್ತೆ. ಕೇಳಿಸ್ಕೊಳ್ಳೋಣವಾ सर? चलिए आप एक पहला सवाल पूछ दीजिए. हम आपको ये ऑप्शन दे रहे हैं कि हमारी जनता को माइक पास करने से पहले यू गेट अ चांस टू टॉक टू आवर ट्रैक्टर. आपका नाम क्या है? जी मेरा नाम मिस्टर टफ है. मैं महिंद्रा 585 DI ट्रैक्टर हूँ. आपके लिए क्या सेवा कर सकता हूँ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಟ್ರ್ಯಾಕ್ಟರ್ಗೋಸ್ಕರ. ಯು ಹರ್ಡ್ ಆರ್ ಟ್ರ್ಯಾಕ್ಟರ್, ಇಟ್ ಕ್ಯಾನ್ ಟಾಕ್. ಇನ್ನೊಂದು ಪ್ರಶ್ನೆ ಕೇಳೋಣವಾ? यस सर, आप एक और प्रश्न. हाँ जी, एक और क्वेश्चन. Mr. Tuff, what applications can you do in Karnataka? In Karnataka, I can help you with many things. My high max torque is great for heavy work like plowing and haulage. I work well with rotavators, seed drills, and even threshers. Being powerful and fuel efficient, I am also perfect for crops like rice, sugarcane, and pulses in your state. Is there any specific task you have in mind? Mr. Tuff, मजा नहीं आया, कन्नड़ में बोलेंगे. ಖಂಡಿತ ದೊರೆಗಳೇ, ಕರ್ನಾಟಕದಲ್ಲಿ ನಾನು ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ನನ್ನ ಹೆಚ್ಚು ಟಾರ್ಕ್ನಿಂದಾಗಿ ಉಳುಮೆ ಮತ್ತೆ ಭಾರವಾದ ಕೆಲಸಗಳಿಗೆ ತುಂಬಾ ಸೂಕ್ತ. ರೋಟಾವೇಟರ್, ಬೀಜ ಬಿತ್ತುವ ಯಂತ್ರ, ಆಮೇಲೆ ಕಡಲೆಯನ್ನು ಒಡೆಯುವ ಯಂತ್ರಕ್ಕೂ ಸರಿ ಹೊಂದುತ್ತೆ. ಶಕ್ತಿಯುತವಾಗಿದ್ದರೂ ಕಡಿಮೆ ಡೀಸೆಲ್ ಬಳಸೋದ್ರಿಂದ ನಾನು ನಿಮ್ಮ ಅಕ್ಕಿ, ಕಬ್ಬು, ಆಮೇಲೆ ಬೇಳೆಕಾಳುಗಳ ಬೆಳೆಗೆ ತುಂಬಾನೇ ಒಳ್ಳೆಯವನು. ನಿಮ್ಗೆ ಯಾವ್ದಾದ್ರೂ ನಿರ್ದಿಷ್ಟ ಕೆಲಸ ಇದೆ ಮನಸ್ಸಿನಲ್ಲಿ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರ್ಲಿ. ನೀವು ಕೇಳಿಸ್ಕೊಂಡ್ರಿ, ಇದು ಹಿಂದಿಯಲ್ಲಿನೂ ಉತ್ತರ ಕೊಡ್ತು, ಇಂಗ್ಲಿಷ್ ಅಲ್ಲಿನೂ ಕೊಡ್ತು. ಸಾಲದು ಅಂತ ನಾವು ಇವತ್ತು ಹುಬ್ಳಿಯಲ್ಲಿ ಇದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದೆ. ಸೊ ಸರ್, ಕಿಸಿಗೋ ಚಾನ್ಸ್ ದೇ ಕ್ಯಾ? ಗಾಡಿ ಓಡಿಸ್ಬೇಕಂತೂ ಹೇಳ್ಕೊಡ್ತೈತಿ, ಎಲ್ಲಾನು ಮಾಡ್ಕೊಡ್ತೈತಿ, ಅದು ಮಾತಾಡ್ತೈತಿ. ಅದ ಯಾವ ರೀತಿ ಐತಿ ಟ್ರ್ಯಾಕ್ಟರ್ ತೋರಿಸ್ಬೋದು. ಇಲ್ಲಿ ನೋಡ್ಬೋದು, ಮೊದಲು ಮಹೇಂದ್ರ ಒಳಗ ಶಂಟರ್ ಗೇರ್ ಬರ್ತಿತ್ತು, ಈಗ ಸೈಡ್ ಗೇರ್ ಕೊಟ್ಟಾರ. ಡ್ರೈವರ್ಗ ಕಂಫರ್ಟೇಬಲ್ ಆಗಲಿ ಕಾಲಿಗೆ ಅಂತ ಹೇಳಿ. ನೋಡ್ರಿ, ಬ್ರೇಕ್ ಪ್ಯಾಡಲ್ಲ ಮತ್ತೆ ಎಕ್ಸಲೇಟರ್, ಕ್ಲಚ್ ಎಲ್ಲ ಸ್ಮೂತ್ ವರ್ಕ್ ಆಕೈತಿ ಟ್ರ್ಯಾಕ್ಟರ್. ಇಲ್ಲಿ ಹಿಂದ್ಗಡೆ ನೋಡ್ಬೋದು ರೋಟರ್ PTO ಹೈಡ್ರೋಲಿಕ್ ಸಿಸ್ಟಮ್ ಹೆಂಗೈತಿ. ಇಲ್ಲಿ ನೋಡ್ಬೋದು ರೈತ ಬಂದವ್ರೆ, ನಿಮಗ ಪಲ್ಟಿಗೆ ಡಬಲ್ ಸ್ಪೂಲ್ ಹೊಲ್ಕಿಟ್ ಕೊಟ್ಟಾರು. ಪಲ್ಟಿ ಯಾವ್ದೇ ಕೈಯಿಂದ ಒತ್ತಿದ ಆಯಿಲ್ ಪಲ್ಟಿ ಯೂಸ್ ಆಕೈತಿದ್ರಿ ಈ ಟ್ರ್ಯಾಕ್ಟರ್ದಿಂದ. ಈ ತರ ಸಿಸ್ಟಮ್ ಐತಿ. ಇದಾಗ ಏರಿ ಎಕ್ಸ್ಪೀರಿಯನ್ಸ್ ಮಾಡ್ತಾನ ಯಾವ ರೀತಿ ಕಂಫರ್ಟೇಬಲ್ ಐತಿ ಈ ಟ್ರ್ಯಾಕ್ಟರ್ ಅಂತ ಹೇಳಿ. ರೈತ ಬಂದವ್ರೆ, ಕ್ಲಚ್ ಅಂತೂ ಫುಲ್ ಸ್ಮೂತ್ ಐತಿ ಟ್ರ್ಯಾಕ್ಟರ್ದ. ಹಳೆ ಟ್ರ್ಯಾಕ್ಟರ್ಗಳಲ್ಲಿ ಕ್ಲಚ್ ಫುಲ್ ಹಾರ್ಡ್ ಇರ್ತಿತ್ತು, ಈಗ ಅದಂತರ ಫುಲ್ ಫ್ರೀ ಮಾಡ್ಯಾರ. ರೈತ ಬಂದವ್ರು ಇಲ್ಲಿ ನೋಡ್ರಿ, ಕ್ಲಚ್ ಲಾಕ್ ಮಾಡ್ಬೋದು. ನೀವು ಟ್ರ್ಯಾಕ್ಟರ್ ಯೂಸ್ ಮಾಡ್ಲೋ ಟೈಮ್ದಾಗ ಲಾಕ್ ಮಾಡಿ ಹಾಕಿಬಿಡ್ಬೋದು. ಯಾಕಂದ್ರೆ ಕ್ಲಚ್ ಹಾಳಿಗೆ ಹತ್ತಂಗಿಲ್ಲ. ಕ್ಲಚ್ ಪ್ಲೇಟ್ ಒಂದೇ ಜಾಗದಾಗ ಜೋಡಿಸಿದಿತ್ತಂದ್ರೆ ಕ್ಲಚ್ ಹಾಳಾಕೈತಿ. ಹಂಗಾಗಿ ಕ್ಲಚ್ ಲಾಕ್ ಕೊಟ್ಟಾರ ಇಲ್ಲಿ. ರೈತ ಬಂದವ್ರು ನೋಡ್ರಿ, ಇದ 4 ಸಿಲಿಂಡರ್ ಇಂಜಿನ್ ಐತಿ. ಆಯಿಲ್ ನೋಡ್ರಿ, ಡೀಸೆಲ್ ಫಿಲ್ಟರ್ ಒಂದ್ ಸಿಂಗಲ್ ಡೀಸೆಲ್ ಫಿಲ್ಟರ್ ಕೊಟ್ಟಾರ. ಮತ್ತ ಪವರ್ ಸ್ಟೇರಿಂಗ್ ಐತಿ. ಇದು ರೇಡಿಯೇಟರ್. ಬ್ಯಾಟ್ರಿ ನೋಡ್ರಿ, ಬ್ಯಾಟ್ರಿ ದೊಡ್ಡದು ಕೊಟ್ಟಾರ. ರೈತ ಬಂದವ್ರೆ, ಇಲ್ಲಿ ನೋಡ್ರಿ, 6 ವರ್ಷ ವಾರಂಟಿ ಕೊಟ್ಟಾರ ಟ್ರ್ಯಾಕ್ಟರ್. ಯಾವ ಕಂಪ್ನಿ ಒಳಗೂ 6 ವರ್ಷ ವಾರಂಟಿ ಕೊಡಂಗಿಲ್ಲ, ಆದ್ರೆ ಮಹೇಂದ್ರ ಒಳಗ ಕೊಟ್ಟಾರ. ರೈತ ಬಂದವ್ರು ಇಲ್ಲಿ ನೋಡ್ಬೋದು, ಹ್ಯಾಂಡ್ ಬ್ರೇಕ್ ಅನ್ನ ಯಾವ ರೀತಿ ಕೈಯಲ್ಲಿ ಕಂಫರ್ಟೇಬಲ್ ಆಗಿ ಕೊಟ್ಟಿದ್ದಾರೆ. ಈ ತರ ಹ್ಯಾಂಡ್ ಬ್ರೇಕ್ ಅನ್ನ ಲಾಕ್ ಮಾಡಬಹುದು. ಇಲ್ಲಿ ಚಾರ್ಜಿಂಗ್ ಸಿಸ್ಟಮ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಮೊಬೈಲ್ ಇಡಾಕ ಜಾಗ ಕೊಟ್ಟಾರು. ಟ್ರ್ಯಾಕ್ಟರ್ ಬುಕ್ ಮಾಡಿ 7 ದಿವಸದೊಳಗ ನೀವು ಯಾವ ನೇಮನ್ನ ಹೇಳ್ತಿರ್ಲ ಅದನ್ನ ಅವರ ಸ್ಟಿಕರ್ ಕಂಪ್ನಿಯಿಂದ ತರಿಸಿ ಕೊಡ್ತಾರ. ರೈತ ಬಂದವ್ರು ಇಲ್ಲಿ ನೋಡ್ಬೋದು, ಮಹೇಂದ್ರ ಕಂಪ್ನಿ ಒಳಗ ಒಂದ್ ಸ್ವಲ್ಪ ಲುಕ್ ಸ್ಮಾರ್ಟ್ ಆಗಿ ತೆಗ್ದಾರ. ಈಗ ಲೈಟ್ ನೋಡ್ಬೋದು ಯಾವ ರೀತಿ ಫೈಬರ್ ಲೈಟ್ ಅದೈತಿ.
ಮೊದಲು ಏನೈತಿ ರೌಂಡ್ ಶೇಪ್ ಲೈಟ್ ಕೊಡ್ತಿದ್ರು. ಈಗ ಏನೈತಿ ಕಾರ್ ಗಾಡಿ ಸಿಸ್ಟಮ್ ಲೈಟ್ ನ ಕೊಟ್ಟಾರು. ಫುಲ್ ಸ್ಮಾರ್ಟ್ ಕಾಣತೈತಿ ಗಾಡಿ. ರೈತ ಬಾಂಧವ್ರೆ, ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದೀನಿ. ಈ ಟ್ರ್ಯಾಕ್ಟರ್ ಯಾವ ರೀತಿ ಕಾಣತೈತಿ ನಿಮ್ಗ, ಇದ್ರ ಫ್ಯೂಚರ್ ಬದಲು ನಿಮ್ದು ಏನೈತಿ ಕಮೆಂಟ್ ಮಾಡ್ರಿ.